ವೆಲ್ಕಮ್ ಟು ನ್ಯೂ ಬ್ಲಾಗ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮ ಜಗುವರಿಗೆ ಸ್ವೀಟ್ ಮಾಡೋದು ಎರಡನೇ ದಿನ ಅದ ಇವತ್ತು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಒಂದೆರಡು ಆ್ಯಕ್ಚುಲಿ ನನಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇವಾಗ ರೀಸೆಂಟಾಗಿ ಮಾಡಾಕತ್ತೀನಿ ನಾನು ಅಡುಗೆ ಎಲ್ಲ ಈ ಥರ ವೆರೈಟಿ. ಸೊ ನನಗೆ ಆ್ಯಕ್ಚುಲಿ ನನಗೇನು ಕೆಲಸನೇ ಬರ್ತಿರ್ಲಿಲ್ಲ. ಇವಾಗ ಮಾಡಾಕತ್ತೀನಿ ನಾನು ಸ್ವಲ್ಪ. ಸೊ ಅಡುಗೆನೂ ಇವಾಗ ಕಲಿಯಾಕತ್ತೀನಿ. ಇವಾಗ ಏನು ಮಾಡಲಿ ಅಂತ ಯೋಚನೆ ಮಾಡತ್ತೀನಿ. ಇವತ್ತು ಕುಂದ ಮಾಡ್ಬೇಕನ್ನತ್ತೀನಿ. ಬೆಳಗಾವಿ ಕುಂದ ವಿಡಿಯೋ ನೋಡೇ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ನನಗೇನು ಬರಲ್ಲ ಅಡುಗೆ ಮಾಡೋಕ್ಕೆ. ವಿಡಿಯೋ ನೋಡೇ ಮಾಡ್ತೀನಿ ನಾನು. ನೋಡಿನ ಒಂದು ಯೂಟ್ಯೂಬ್ನಾಗ ವಿಡಿಯೋಸ್ ಸ್ವಲ್ಪ ನೋಡ್ಕೊಂಡಿನಿ. ಸೊ ಅದರ ಮೇಲೇ ಮಾಡ್ತೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ ನನಗೆ. ಒಟ್ಟು ಏನೋ ಒಂದು ಅವ್ರಿಗೆ ಸ್ವೀಟ್ ಮಾಡಿ ತಿನ್ನಿಸ್ಬೇಕು ಅನ್ನೋದೊಂದು ತಲೆಗೆ ಬಂದುಬಿಟ್ಟೈತೆ ನನಗೆ. ಅದಕ್ಕೆ ಒಟ್ಟು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟು ಮಾಡ್ತೀನಿ ಸದ್ಯ. ಮಾಡಿ ನೋಡ್ಬೇಕು ಹೆಂಗೆ ಆಗ್ತೈತೆ ಅಂಥೇಳಿ. ಅದಕ್ಕೆ ಆ್ಯಕ್ಚುಲಿ ನಮ್ಮ ಮನ್ಯಾಗ ಹಾಲಿನ ಪೌಡರ್ ಇತ್ತು. ಸೊ ಹಾಲಿನ ಪೌಡರ್ಲೇ ಮಾಡ್ಬೇಕಂತ ಹೇಳಿ ಮಾಡೀನಿ. ಹಾಲಿನ ಪೌಡರ್ ಆಯಿತಾ. ಸೊ ಹಾಲಿನ ಪೌಡರ್ಲೇ ಮಾಡ್ತೀನಿ ಬೆಳಗಾವಿ ಕುಂದ. ನಾನು ಫಸ್ಟ್ ಟೈಮ್ ಮಾಡತ್ತೀನಿ. ಹೆಂಗಾಗ್ತೈತೆ ನೋಡಬೇಕು. ಅದಕ್ಕೆ ಈ ಸತ ಸ್ಟಾರ್ಟ್ ಮಾಡ್ತೀನಿ ಬೆಳಗಾವಿ ಕುಂದ. ನಾನು ಫಸ್ಟ್ ಟೈಮ್ ಮಾಡತ್ತೀನಿ ಕುಂದ. ಹೆಂಗಾಗುತ್ತೋ ಗೊತ್ತಿಲ್ಲ. ಹೆಂಗಾದರೂ ತಿನ್ನೇಬೇಕು, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಸೊ ಆದಷ್ಟು ನನಗೆ ಚಲೋ ಮಾಡ್ಬೇಕಂತನೇ ಮಾಡತ್ತೀನಿ. ಸ್ವೀಟಾಗಿ ಚೆಂದಾಗಿ ಮಾಡ್ಬೇಕಂತಲೇ ಟ್ರೈ ಮಾಡ್ತೀನಿ. ಬಟ್ ಹೆಂಗಾಗುತ್ತೋ ಗೊತ್ತಿಲ್ಲ. ಇದು ಹಾಲಿನ ಪೌಡರ್ ಐತಿ. ಸ್ವಲ್ಪ ಬಿಸಿನೀರು ಕಾಸಕ್ಕಿಟ್ಟೀನಿ. ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಲಿನ ಪೌಡರ್ಲೇ ಹಾಲು ಮಾಡ್ತೀನಿ. ಫಸ್ಟು ಹಾಲು ಮಾಡಿ ಕಾಯಿಸಿ ಆಮೇಲೆ ಕುಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗ ಮಲ್ಕೊಂಡನೀಗೆ. ಅದಕ್ಕೆ ಪಟ್ ಮುಗಿಸ್ಬಿಡ್ಬೇಕು ನಾನು ಮಾಡಿ. ಇಲ್ಲಿಕ್ಕಂದ್ರೆ ಮತ್ತೆ ಅವ ಎದ್ದಂದ್ರೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ ನನಗೆ. ಸೊ ಅದಕ್ಕೆ ಇದು ಭಾಳ ಕೆಲಸ ಐತಿ. ತಿರುಗಾಡಬೇಕು ಭಾಳ ತಿರುಗಾಡಬೇಕು. ಸೊ ಅದಕ್ಕೆ ಸಂಬಂಧ ಅವನಿಗೆ ಮಲಗಿಸಿದೆ. ನಾಷ್ಟ ಇಷ್ಟ ಮಾಡಿ ಅವನಿಗೆ ಮಲಗಿಸಿ ನಾನು ನಾಷ್ಟ ಇಷ್ಟ ಮಾಡಿ ರೆಡಿಯಾಗಿ ಇವಾಗ ಕುಂದ ಮಾಡ್ಬೇಕಂತ ನಿಂತೀನಿ. ಬಿಸಿನೀರು ಕಾಸಕ್ಕಿಟ್ಟೀನಿ. ಇವಾಗ ಬಿಸಿನೀರು ಕಾಸ್ತೀನಿ. ಇದನ್ನು ಹಾಲು ಮಾಡಿಬಿಡೋಣ ಇವಾಗ. ಇದು ನೋಡ್ರಿ ನನ್ನ ಮಗ ಮುರಿದು ಬಿಟ್ಟಾನ. ಈಗ ಹಾಕಿ ಹೊಡೆದು ಹಿಂಗೆ ಬಡಿತಾನ. ಮುರಿದು ಬಿಟ್ಟ ನೋಡಿ. ಇದನ್ನು ಹಾಗೆ ಅಡ್ಜಸ್ಟ್ ಮಾಡ್ಕೊಳತ್ತೀನಿ ನಾನು. ನೋಡಿ ಹೆಂಗೆ ಮುರಿದಾರ. ಹೊಸ ತೊಗೋಬೇಕು. ಹೊಸದೆಲ್ಲಿ ತೊಗೊಳೋದು ಬಿಡು ಅಂತೇಳಿ ಈಗ ಎಷ್ಟು ದಿನ ನೋಡ್ರಿ ನನ್ನ ಮಗ ಮುರಿದು ಬಿಟ್ಟಾನ. ಇದನ್ನು ಈಗ ಈಚೆ ಕಡೆ ಮುರಿದಾನ. ಎಲ್ಲಿ ಹೊಸ ತೊಗೊಳೋದು ಬಿಡು ಅಂಥೇಳಿ ಇನ್ನೂ ಎಷ್ಟು ದಿನ ಬರುತ್ತೆ ಅಂಥೇಳಿ ಹಾಗೆ ಇದನ್ನೇ ಟ್ರೈ ಮಾಡತ್ತೀನಿ ನಾನು. ಇದರೊಳಗೆ ಯೂಸ್ ಮಾಡಾಕತ್ತೀನಿ. ಹಾಕಿ ಬಡ್ದಾನ ಅದನ್ನು ಅವನು ಹಿಂಗೆ ಹೊಡಿತಾನೆ ಕೆಳಗೆ ನೆಲಕ್ಕೆ. ಸೊ ಮುರಿದ್ಬಿಟ್ಟೆ. ನಾನು ನೋಡೇ ಇಲ್ಲ ಯಾವಾಗ ಮುರ್ದಾನ ಅಂಥೇಳಿ. ಅದಕ್ಕೆ ಇವಾಗ ಎತ್ತಿ ಮೇಲೆ ಇಡಾಕತ್ತೀನಿ. ಈಗ ಹಾಲು ಮಾಡ್ಕೊಂಬಿಡೋಣ ಫಸ್ಟ್. ಇವಾಗ ಹಾಲಿನ ಪೌಡರ್ ಒಂದು ಬಟ್ಲ, ಇದಕ್ಕೆ 2 ಬಷ್ಟದಟ್ಟು ನೀರು, ಬಿಸಿ ನೀರು ಹಾಕಬೇಕು. ಇವಾಗ 2 ಮಿಕ್ಸ್ ಮಾಡೋಣ. ಏನು ಗಂಟು ಆಗಬಾರ್ದು. ಸ್ವಲ್ಪ ಹಾಲು ಗಟ್ಟಿನೇ ಇರಲಿ. ತಿಳಿ ಆದರೆ ಸರಿ ಆಗಲ್ಲ. ಸೊ ಅದಕ್ಕೆ ಹಾಲು ಸ್ವಲ್ಪ ಗಟ್ಟಿನೇ ಇರಲಿ. ಪರ್ಫೆಕ್ಟಾಗಿ ಕೂತು ನೋಡಿ. ಮಸ್ತ್ ಗಟ್ಟಿ ಆಗ್ಬೇಕು ಹಾಲು. ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಚಲೋ. ಇವಾಗ ಹಾಲು ಕಾಸಕ್ಕೆ ಇಟ್ಬಿಡೋಣ. ನಾನು ಈ ಬೊಗಣೆಗೆ ಮಾಡ್ತೀನಿ.
ಹಾಲು ಕಾಯ್ಲಿವು ಸ್ವಲ್ಪ ಅರ್ಧ ಆಗ್ಬೇಕು. ಇವು ಹಾಲು ಕಾಯ್ದು ಅನ್ಕ ಹಾಲು ಕಾಯ್ಲವು ಒಂದು 10 ನಿಮಿಷ ಫುಲ್ ಕಾಯ್ಬೇಕವು ಹಾಲು. ಕಾಯ್ಲವು ಹಾಲು 10 ನಿಮಿಷ ಫುಲ್ ಕಾಯಬೇಕು. ಕಾಯ್ದಾದ್ಮೇಲೆ ಆಮೇಲೆ ಸಕ್ಕರೆ ಮಿಕ್ಸ್ ಮಾಡಬೇಕು, ಮೊಸರು ಮಿಕ್ಸ್ ಮಾಡಬೇಕು. ಮಾಡಿದ್ಮೇಲೆ ಕಾಯ್ಬೇಕು ಇವು ಹಾಲು ಫಸ್ಟು ಕಾಯ್ಬೇಕು. ಕಾಯ್ದಾದ್ಮೇಲೆ ಮುಂದಿನ ಕೆಲಸ ನಮ್ಮದು. ಇವಾಗ ನೋಡ್ರಿ ಕುದಿಯಾಕತ್ತಾವು ಹಾಲು. ಕುದಿಲ್ಬೇಕವು ಒಂದು 10 ನಿಮಿಷ ಕುದಿಬೇಕು, ಗಟ್ಟಿ ಆಗಂಗೆ ಕುದಿಬೇಕು. ಕುದಿಲಿದು ಹಾಲು ನೋಡ್ರಿ ಕುದಿಯಾಕತ್ತೈತಿ. ಇದು ಹಾಲಿನ ಪೌಡರ್ಲೆ ಮಾಡೈತಲ್ಲ, ಸೊ ಜಲ್ದಿನೇ ಗಟ್ಟಿ ಆಗ್ಬಿಡ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಆಕತೈತಿ. ಅಂದ್ರೆ ಜಾಸ್ತಿ ಗಟ್ಟಿತ್ತಲ್ಲ ಹಾಲು, ಸೊ ಜಲ್ದಿನೇ ಗಟ್ಟಿ ಆಗ್ಬಿಡ್ತೈತಿ ಹಾಲು. ಹಿಂಗೆ ತಿರುವಾಡ್ಕೋತ ಇರಬೇಕು ಕಂಟಿನ್ಯೂ ಆಗಿ. ನೋಡ್ರಿ ಈಗ ಅರ್ಧಕ್ಕರ್ಧ ಹಾಲೆಲ್ಲ ಕಮ್ಮಿ ಆಗ್ಯಾವು ಕುದ್ದು. ಈಗ ಮೊಸರು ಹಾಕ್ಬಿಡೋಣ ಇದಕ್ಕೆ. ಈಗ ನಮ್ಮದು ಒಂದು ಜೀಟ್ ಬಟ್ಲ ಆಗಿತ್ತು ಪೌಡ್ರು, ಹಾಲಿನ ಪೌಡ್ರು. ಅದಕ್ಕೆ ಒಂದು ಬಟ್ಟಲ್ದಷ್ಟು ಮೊಸರು ಹಾಕ್ಬಿಡೋಣ. ಇದನ್ನು ಇನ್ನೊಂದು ಸ್ವಲ್ಪ ಕುದಿಲಿ, ಇನ್ನೊಂದು 10 ನಿಮಿಷ ಕುದಿಬೇಕಿದ್ನು. ತಿರುವಾಡ್ಬೇಕು ಹಂಗೆ ನಾವು ಇದನ್ನು. ನೋಡ್ರಿ ಇದು ಗಟ್ಟಿ ಹಾಕತೈತಿ. ಈಗ ಕಾಳು ಹಾಕತೈತಿ ನೋಡ್ರಿ. ಈಗ ಕಾಳು ಹಾಕತೈತಿ. ಗಟ್ಟಿ ಆಯ್ತು ನೋಡು. ಇದಕ್ಕೆ ಇವಾಗ ಸಕ್ಕರೆ ಹಾಕಬೇಕು. ಒಂದು ಬಟ್ಲ ಸಕ್ಕರೆ. ಮತ್ತೆ ಇನ್ನು ಸಣ್ಣಗೆ ಇಟ್ಟು ಹೀಗೆ ತಿರುಗಬೇಕು. ಒಟ್ಟು ಸಣ್ಣ ಇಡಬೇಕು, ಒಟ್ಟು ಜೋರು ಮಾಡಬಾರ್ದು ಗ್ಯಾಸ್. ಸಣ್ಣ ಇಟ್ಟು ಹಿಂಗೆ ಕಂಟಿನ್ಯೂ ತಿರ್ಕೋತೇನೆ ಇರಬೇಕು. ಇದನ್ನು ಹಾಗೆ ತಿರುವಾಡ್ಕೋತಾನೆ ಇರಬೇಕು ಸಣ್ಣಗೆ ಇಟ್ಟು. ಆಮೇಲೆ ಈ ಕಡೆ ಸಕ್ಕರೆ ಪಾಕ ಮಾಡೋಣ. ಜಾಗಳೆ ಸ್ವಲ್ಪ ಉಳಿಸಿದ್ನಲ್ಲ ಅದರೊಳಗನೆ ಸಕ್ಕರೆ ಪಾಕ ಮಾಡೋದು. ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಬಾರ್ದು ಇದಕ್ಕೆ. ನೀರು ಮಿಕ್ಸ್ ಮಾಡ್ಲಾರಲ್ಲಿ ಹಾಗೆ ತಿರುವಾಡ್ಕೋತಾನೆ ಇರಬೇಕಿದ್ನು. ನೋಡ್ರಿ ಇದು ರಸ ಬಿಡಾಕತೈತಿ. ಇಷ್ಟೇ ತಿರುವಾಡ್ಬೇಕು ದಿನ, ಇಷ್ಟೇ ತಿರುವಾಡಬೇಕು ಅಂದ್ರೆ ರಸ ಬಿಡುತ್ತಿದ್ದು. ನೋಡ್ರಿ ಕರಗಾಕತೈತಿ. ಈಗ ಪೂರ್ತಿ ಇದನ್ನು ಕರಗಬೇಕು, ಕಾಳೂ ಇರಬಾರ್ದು. ನೋಡ್ರಿ ಇವಾಗ ಫುಲ್ ಕರಗ್ತಿದ್ದು. ಈಗ ಫುಲ್ ಕರಗೈತಿ. ಇದನ್ನು ಕುಂದದಾಗ ಮಿಕ್ಸ್ ಮಾಡಿಬಿಡೋಣ. ಈಗ ಇದ್ರೊಳಗೆ ಮಿಕ್ಸ್ ಮಾಡೋಣ ಅದನ್ನು. ಈಗ ಇದನ್ನು ತಿರುವಾಡಬೇಕು. 10 ನಿಮಿಷ ಕೈ ಬಿಡ್ಲಾರೆ ತಿರುವಾಡಬೇಕಿದು. ನೋಡಿರಿ ಹಿಂಗೆ ಕಂಟಿನ್ಯೂ ಆಗಿ ತಿರ್ಕೋತಿರ್ಬೇಕಿದು ಗಟ್ಟಿ ಆಗುತ್ತಾನ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಬೇಕು. ಸ್ವಲ್ಪ ರೆಡಿ ಮಾಡ್ಕೋತೀನಿ ಅದಿಷ್ಟು ಏಲಕ್ಕಿ ಪೌಡ್ರು. ನೋಡಿರಿ ಕಲರಿಗೆ ಬರಾಕತ್ತೈತಿ. ಇವಾಗ ಫುಲ್ ಸಣ್ಣಗೆ ಇಟ್ಟೇ ಮಾಡಬೇಕು, ಲೋ ಫ್ಲೇಮ್ ಒಳಗೆ ಮಾಡಬೇಕು. ತಿರುವಾಡಬೇಕು. ಒಂದು 10 ನಿಮಿಷ ಕಂಟಿನ್ಯೂ ಹಿಂಗೆ ತಿರುವಾಡಬೇಕು. ಗಟ್ಟಿ ಆಗುತ್ತಾನ ತಿರುವಾಡಬೇಕಿದು. ಕಾಲು ಹೊಸಾಕತ್ತು, ನನಗೆ ಒಳತನ ಆಯಿತು ತಿರುವಾಡಕತ್ತು. ಅದಕ್ಕೆ ಇನ್ನೂ ತಿರುವಾಡೋದು ಒಳತನ ಆಗುತ್ತಂತ ಹೇಳಿ ಇಲ್ಲಿ ನಮ್ಮದು ಬರ್ಷನ್ ಕಟ್ಟೆ ಐತಲ್ಲ
ಅದ್ರ ಮೇಲೆ ಕೂತು ತಿರುಗಾಡಕತ್ಬಿಟ್ಟೀನಿ. ಒಳತ್ತಾಗುತ್ತಲ್ಲ ತಿರುಗಾಡೋದು ಅಂಥೇಳಿ ಅದ್ರ ಸಂಬಂಧ ಇಲ್ಲೇ ಕೂತು ತಿರುಗಾಡಕತ್ಬಿಟ್ಟೀನಿ. ಇನ್ನೂ ತಿರುಗಾಡ್ಬೇಕಿದು ಗಟ್ಟಾಗಬೇಕು. ಆ್ಯಕ್ಚುಲಿ ಇನ್ನೂ ಒಂದು 10-15 ನಿಮಿಷ ಕಂಟಿನ್ಯೂ ಸಣ್ಣ ಇಟ್ಟು ತಿರುಗಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ತಿರುಗಾಡೋದು ಭಾಳ ಆಗುತ್ತೆ ಅಂಥೇಳಿ ತಿರುಗಾಡೋದು ಭಾಳ ಆಗುತ್ತೆ ಅಂಥೇಳಿ ಅದಕ್ಕೆ ಇಲ್ಲೇ ಕೂತ್ಬಿಟ್ಟಿನಿ ನೋಡಿ ನಾನು. ಈಗ ಇಲ್ಲಿ ಕೂತು ತಿರುಗಾಡಕತ್ಬಿಟ್ಟಿನಿ. ಇದು ಭಾಳ ಆಗುತ್ತಲ್ಲ, ಲೇಟ್ ಆಗುತ್ತಾ. ಸೊ ಅದ್ರ ಸಂಬಂಧ ನಿಂತು ಎಷ್ಟೊತ್ತನ ಮಾಡಲಿ ಅಂಥೇಳಿ ಅದ್ರ ಸಂಬಂಧ ತಿರುಗಾಡತ್ತೀನಿ. ಕುಂತು ಎಷ್ಟೊತ್ತು ಬೇಕಾದ್ರೂ ನಡಿತೈತಿ ತಿರುಗಾಡಕ್ಕೆ. ಇದು ಇನ್ನೂ 10-15 ನಿಮಿಷ, 10 ಗಂಟೆನೇ ಬೇಕು. ಗಟ್ಟಿ ಭಾಳ ಆಗಬೇಕಲ್ಲ, ಸೊ ಪೂರ್ತಿ ಗಟ್ಟಿ ಆಗಬೇಕು. ಸಣ್ಣಗ ಇಟ್ಟು ಲೋ ಫ್ಲೇಮ್ನಾಗ ಮಾಡಬೇಕು. ಅದ್ರ ಸಂಬಂಧ ಸಕಾಸ ಮಾಡೋಣ ಕುತ್ಕೊಂಡು ಅಂತ ಹೇಳಿ ಇಲ್ಲೇ ಕೂತು ಮಾಡಕತ್ಬಿಟ್ಟೇನೆ, ತಿರುಗಾಡಕತ್ಬಿಟ್ಟೇನೆ. ಅದನ್ನು ಹಂಗೆ ಈ ಥರ ಕಲರಿಗೆ ಬಂದಿತ್ತು ರೀ. ಇವಾಗ ಇನ್ನೂ ತಿರುಗಾಡಕತ್ತೀನಿ ನಾನು ನೋಡಿರಿ. 10 ನಿಮಿಷ ಆಯಿತು ಬರೋಬ್ಬರಿ ತಿರುಗಾಡಕತ್ತೀನಿ. ಇನ್ನೂ ಆಗಕತ್ತಿಲ್ಲ, ಇನ್ನೂ ಭಾಳ ತಿರುಗಾಡ್ಬೇಕಿದು ನೋಡಿರಿ. ಈ ಥರ ಗಟ್ಟಿ ಆಗಕ್ಕೆ ಬಂದೈತಿ. ಇವಾಗ ಗಟ್ಟಿ ಆಗಕತ್ತೈತಿ. ಇನ್ನೂ ಒಂದು 5 ನಿಮಿಷ ಇದು ಪೂರ್ತಿ ಗಟ್ಟಿ ಆಗ್ಬೇಕಂದ್ರೆ ಹಿಂಗೆ ತಿರುಗಾಡ್ಕೋತಿರ್ಬೇಕು, ಗಟ್ಟಿ ಆಗುತ್ತೆ. ಉಫ್ಸ್, ರೆಡಿ ಆಯ್ತಪ್ಪ, ನಮ್ಮ ಕುಂದ ರೆಡಿ ಆಯಿತು, ಬೆಳಗಾವಿ ಕುಂದ. ಬಟ್ ಇನ್ನೊಂದು ಸ್ವಲ್ಪ ಕಲರ್ ಬರಬೇಕಿತ್ತಲ್ಲ, ಸ್ವಲ್ಪ ಲೈಟಾಗಿ ಬಂದೈತೆ ಕಲರ್. ಬಟ್ ಓಕೆ, ನಮ್ಮ ಜಗೋರು ತಿಂತಾರೆ, ನಾನೇನು ಮಾಡಿದ್ರೂ. ಓಕೆ, ರೆಡಿ ಆಯಿತು. ಮಸ್ತ್ ಆಯ್ತು, ಆಲ್ಮೋಸ್ಟ್ ಆಗೈತಿ. ಇವಾಗ ಆಯ್ತು, ಇನ್ನೊಂದು 2 ನಿಮಿಷ ಹಿಂಗೆ ತಿರುಗಾಡ್ತೀನಿ. ತಿರುಗಾಡಿ ಆರ್ಸಾಕಿಡ್ತೀನಿ. ಆಯ್ತು, ನಮ್ಮ ಜಗ್ಗೋರು ಬರೋಣ ಸಾಯಂಕಾಲ. ಇವತ್ತು 2nd ಡೇ, ಕುಂದ ಸ್ಪೆಷಲ್, ಅವ್ರ ಬರ್ಡೇ. ಆದರೂ ಫಸ್ಟ್ ಟೈಮ್ ಮಾಡತ್ತೀನಲ್ಲ, ಹೆಂಗಾಗುತ್ತೆ ಏನೋ ಅಂದ್ಕೊಂಡಿದ್ದೆ. ಬಟ್ ಓಕೆ, ಮಸ್ತ್ ಆಗೈತಿ. ಓಕೆ, ಇವತ್ತಿನ ನಮ್ಮ ಸ್ವೀಟ ರೆಡಿ ಆಯಿತು. ನೋಡ್ರಿ, ಇವತ್ತಿನ ನಮ್ಮ ಸ್ವೀಟ್ ರೆಡಿ ಆಯಿತು. 2ನೇ ದಿನದ್ದು ಕುಂದ ಆಯ್ತು. ಇನ್ನು ಸಾಯಂಕಾಲ ಅವ್ರು ಬರೋಣ, ಟೇಸ್ಟ್ ತೋರಿಸೋದು ಅಷ್ಟೇ. ಇನ್ನು ಒಂದು ಸ್ವಲ್ಪ ಆರಾಕಿಡ್ತೀನಿ, ಆರಾಕಿಡೋಣ, ಗಟ್ಟಿ ಆಗುತ್ತೆ. ಸೂಪರ್ ಆಗೈತಿ. ನಾ ಸಾಯಂಕಾಲ ತನಕ ಸ್ವಲ್ಪ ಆರಾಕಿಟ್ಬಿಡ್ತೀನಿ. ಆಯಿತು, ಈಗ ನೋಡ್ರಿ ಈ ಥರ ರೆಡಿ ಆಗೈತಿ ನಮ್ಮದು ಕುಂದ. ಹಿಂಗೆ ಮಸ್ತಾಗೈತಿ, ಸೇಮ್ ಕುಂದಾನೆ. ನಾನು ಫಸ್ಟ್ ಟೈಮ್ ಮಾಡತ್ತಿದ್ದೆ, ಹೆಂಗಾಗತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಸೂಪರಾಗಿ ಆಗೈತಿ. ಇಷ್ಟೇ ಇರಲಿ, ಇದು ಆರಾಕಿರ್ಲಿದು. ಆರಿದ್ಮೇಲೆ ಒಂದು ಬಾಕ್ಸಿಗೆ ತೆಗೆದಿಡ್ತೀನಿ. ಈಗ ನಮ್ಮ ಜಗ್ಗೋರು ಬಂದಾರ, ಅವರಿಗೆ ಟೇಸ್ಟ್ ತೋರ್ಸನ್ ಬರ್ರಿ ಕುಂದಾದು. ಬರ್ರಿ ಟೇಸ್ಟ್ ತೋರ್ಸೋನು ನಿಮ್ಮ ಜಗ್ಗೋರಿಗೆ. ಕುಂದ, ಹಾಂ, ಬೆಳಗಾವಿ ಕುಂದ. ಸೂಪರ್, ಹೆಂಗಾಗೈತಿ? ಸೂಪರ್ ಐತೆ, ಮಸ್ತಾಗೈತೆ. ಮಸ್ತ್ ಐತೆ. ಕುಂದ ಟೈಪ್ ಅನ್ಸುತ್ತಿಲ್ಲ ಟೇಸ್ಟ್? ಮಸ್ತ್ ಐತೆ. ಮಸ್ತ್ ಐತೆ.
ಓಕೆ ಮಸ್ತಾಗೈತೆ ಅಂತ ಇವಾಗ ಮುಗೀತು ನಮ್ಮದು ಸೆಕೆಂಡ್ ಡೇ ಸ್ವೀಟ್ ಸೂಪರ್ ಸೂಪರ್ ಇವತ್ತಿನ ನಮ್ಮ ಬ್ಲಾಗ್ ಮುಗೀತು ಬಾಯ್ ಮತ್ತೆ ನಾಳೆ ಇನ್ನೊಂದು ಥರ ಸ್ವೀಟ್ ಮಾಡ್ತೀನಿ ಇನ್ನೊಂದು ಥರ ಟೇಸ್ಟ್ ಬಾಯ್